Good morning dear students, welcome back to our biology class, and today's class regarding the last feature of the living organism, response to stimuli. And as I told you in our previous classes regarding the cellular organization as well as the metabolism process. See, the cellular organization, the cell which is the basic unit of life. So it is the functionally and structurally the one of the basic unit of our life. So today's class regarding the fifth character, response to stimuli. ಕನ್ನಡವಾಗಿ ಏನು ಕರೀತಾರೆ ಅಂತಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹೌದಾ? ಫಾರ್ ಎಕ್ಸಾಂಪಲ್, ಹೌದಾ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಂದ್ರೆ ನಮ್ಮ ಸುತ್ತಮುತ್ತಲೂ ಆಗುವಂತಹ ಯಾವುದೇ ಒಂದು ಪ್ರತಿಕ್ರಿಯೆಗೆ ನಾವು ಸಡನ್ಲಿ ಏನ್ ಮಾಡ್ತೀವ್ರಿ, ಒಂದು ಪ್ರಚೋದನೆ, ಹೌದಾ, ಪ್ರಚೋದನೆಗೆ ತಕ್ಕಂತೆ ಆದಂತ ಒಂದು ಪ್ರತಿಕ್ರಿಯೆನ ಕೊಡ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್, ಹೌದಾ, ಈಗ ಯಾರಾದ್ರೂ ಹೋದ್ರೆ, ಹೌದಾ, ಸಡನ್ಲಿ ಒಂದು ವೆಹಿಕಲ್ ಇರ್ಬೋದು ಅಥವಾ ಬಸ್ ಒಳಗಿರ್ಬೋದು, ಹೌದಾ, ಒಂದು ಸೌಂಡ್ ನಮಗೆ ಕೇಳಿಸುತ್ತ, ಹೌದಾ, ಸೌಂಡ್ ಕೇಳಿದ ಕೂಡಲೇ ನಾವು ಸಡನ್ಲಿ ಒಂದು ಪ್ರತಿಕ್ರಿಯೆ ಕೊಡ್ತೀವಿ. ಹೌದಾ? ಅದೇ ರೀತಿ, ಹೌದಾ, ಒಂದು ಪ್ಲೇಸಿಗೆ ಹೋಗಿರ್ತೀವಿ, ಹೌದಾ, ನೀರ್ ಹರಿತಿರತ್ತ, ಹೌದಾ, ನೀರ್ ಹರಿಯೋ ಶಬ್ದವನ್ನ ಕೇಳ್ತೀವಿ ನಾವು, ಸೊ ಅದಕ್ಕೆ ನಾವು ಸಡನ್ಲಿ ಪ್ರತಿಕ್ರಿಯೆನ ಕೊಡ್ತೀವಿ. ಹೌದಾ? ಸೊ ಇದೇ ರೀತಿ ಬಹಳಷ್ಟು ನಮ್ಮ ಸುತ್ತಮುತ್ತಲು ಆಗುವಂತ ಪ್ರತಿಯೊಂದು ಪ್ರಚೋದನೆಗೂ ನಾವೇನ್ ಮಾಡ್ತೀವಿ, ಪ್ರತಿಕ್ರಿಯೆನ ಕೊಡ್ತೀವಿ. ಹೌದಾ? ಸೊ ಹಿಯರ್ ದ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇನ್ ಕನ್ನಡ ಇಟ್ ಈಸ್ ಅ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹೌದಾ? ಸೊ ಒನ್ ಆಫ್ ದ ಮೋಸ್ಟ್ obvious and technically very complicated feature in all the living organism. ಹೌದಾ? ಇದು ಒಂದು ಫ್ಯೂಚರ್ ಏನದ ಅಂತಂದ್ರೆ ಇದೊಂದು ಕ್ಯಾರೆಕ್ಟರ್ ಬಹಳಷ್ಟು ಕಾಂಪ್ಲಿಕೇಟೆಡ್ ಅದ. ಹೌದಾ? ಅಂಡ್ ಆಲ್ಸೋ ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ in all the living organism. So and also respond to their surroundings. ಹೌದಾ? ಹಾಗಾದ್ರೆ ಯಾವ ರೀತಿ ಒಂದು ಪ್ರಚೋದನೆಗೆ ತಕ್ಕಂತೆ ಆದ ಪ್ರತಿಕ್ರಿಯೆನ ಕೊಡ್ತೀವಿ ಅಂತಂದ್ರ, so is this ability to sense their surroundings or their environment. ಹೌದಾ? ಸೊ ಯಾವ ರೀತಿ ಒಂದು ಎಬಿಲಿಟಿ ಅದ ಅಂತಂದ್ರ the response to stimuli is this the ability to sense their surroundings or their environment and also respond to their environment. ಹೌದಾ? ಸೊ ಒಂದು ಪರಿಸರದಲ್ಲಿ ಇರ್ಬೋದು ಅಥವಾ ಒಂದು ವಾತಾವರಣದಲ್ಲಿ ನಮ್ಮ ಸುತ್ತಮುತ್ತಲೂ ನಾವು ಒಂದು ಪ್ರತಿಕ್ರಿಯೆಯನ್ನ ಕೊಡಬೇಕು ಅಂತಂದ್ರ, ಸೊ ಪ್ರಚೋದನೆಗೆ ಒಂದು ತಕ್ಕಂತೆ ಆದಂತ ಒಂದು ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತಂದ್ರ, so here is this ability to sense their surrounding or environment as well as the respond to their environmental stimuli. ಹೌದಾ? by which could be means it by physical ಆಗಿರಬಹುದು, chemical ಆಗಿರಬಹುದು as well as the biological. Okay, see here it could be physical, chemical as well as biological. See, the response to their environmental stimuli. ಹೌದಾ? which could be physical, chemical or biological. ಹೌದಾ? and when it comes to the human beings, ಹೌದಾ, for example we means we can sense, ಹೌದಾ, means we can sense or we sense our surroundings or we sense our environment through our sense organs. ಹೌದಾ? ಸೊ we have the sense organs. ಹೌದಾ? ನಮ್ಮಲ್ಲಿನೂ ಸೆನ್ಸ್ ಆರ್ಗನ್ಸ್ ಪ್ರೆಸೆಂಟ್ ಅದಾವೆ. ಹೌದಾ? ಫಾರ್ ಎಕ್ಸಾಂಪಲ್ ಪಂಚೇಂದ್ರಿಯಗಳು ಅಂತ ಕರಿತೀವಿ, ಕಣ್ಣು, ಮೂಗು, ನಾಲಗೆ ಇರ್ಬೋದು, ಹೌದಾ, ಚರ್ಮ, ಹೌದಾ, ದೆನ್ ಕಿವಿ. ಹೌದಾ? ಪಂಚೇಂದ್ರಿಯಗಳು ಅದಾವ್ರಿ. with the help of through the sense organs we can sense easily our surrounding as well as the our environment. ಹೌದಾ? see, sense organs. ಹೌದಾ? see, we sense our surrounding or we sense our environment through our sense organs. ಹಾಗಾದ್ರೆ ಇದೇ ರೀತಿ ಸೆನ್ಸ್ ಪ್ಲಾಂಟ್ಸ್ ಗಳಲ್ಲಿ ಕೂಡ ಆಗಬಹುದಲ್ವಾ? ಹೌದಾ? ಎಕ್ಸಾಕ್ಟ್ಲಿ. see here plants respond their environment through the environmental factors. ಹೌದಾ? ಅದರ ಪ್ಲಾಂಟ್ಸ್ ಗಳಲ್ಲಿನೂ ಕೂಡ ಸೆನ್ಸ್ ಏನಾಗುತ್ತೆ, ಒಂದು ಅನುಭವ ಆಗುತ್ತಾ. ಹೌದಾ?
ಸೊ ಯಾವ ರೀತಿ ಆಗತ್ತೆ ಅಂತಂದ್ರೆ ಸಸ್ಯ ಮತ್ತು ಗಿಡ ಇರ್ಬೋದು, ಹೌದಾ, ಯಾವುದೇ ಒಂದು ಗಿಡ ಇರಲಿ ಅಥವಾ ಮರ ಇರಲಿ, ಟೋಟಲಿ ಪ್ಲಾಂಟ್ಸ್ ರೆಸ್ಪಾಂಡ್ ದೇರ್ ಸರೌಂಡಿಂಗ್ ಆರ್ ದೇರ್ ಎನ್ವಿರಾನ್ಮೆಂಟ್ ಥ್ರೂ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಹೌದಾ. ಹಾಗಾದ್ರೆ ಯಾವ್ರಿ ಅವು? ಹಿಯರ್ in plants the sum of the environmental factors. Environmental factors like light, temperature, water, other organisms and pollutant. See here, plants respond their environmental factors like ಬೆಳಕು ಅಂತ ಕರಿತೀವಿ, ಲೈಟ್ ಆಗಿರ್ಬೋದು, ಟೆಂಪರೇಚರ್, ವಾಟರ್, ಅದರ್ ಆರ್ಗಾನಿಸಮ್ಸ್ ಅಂಡ್ ಪೊಲ್ಯೂಟೆಂಟ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, plants also can respond their surroundings as well as their environment. Okay, and here the one thing, all the organisms handle chemical entering their bodies, ಹೌದಾ. ಸೊ ಎಲ್ಲ ಆರ್ಗಾನಿಸಮ್ಸ್ ಒಳಗೂ ಎಲ್ಲ ಆರ್ಗಾನಿಸಮ್ಸ್ ಹ್ಯಾಂಡಲ್ ಮಾಡ್ತವೆ ಏನಂತಂದ್ರ ಕೆಮಿಕಲ್ ತಮ್ಮ ಬಾಡಿ ಒಳಗಡೆ ಯಾವ ರೀತಿ ಎಂಟರ್ ಆಗುತ್ತೆ ಅಂತ ಹೇಳಿ. ಸೊ ಆಲ್ ದ ಆರ್ಗಾನಿಸಮ್ಸ್ ಹ್ಯಾಂಡಲ್ ದ ಕೆಮಿಕಲ್ ಎಂಟರಿಂಗ್ ಇನ್ ದೇರ್ ಬಾಡೀಸ್ ಅಂಡ್ ಆಲ್ ದ ಲಿವಿಂಗ್ ಆರ್ಗಾನಿಸಮ್ ದೇರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್, ಹೌದಾ. ಸೊ ಪ್ರತಿಯೊಂದು ಜೀವಿಗಳಿಗೂ ತಮ್ಮ ಸುತ್ತಮುತ್ತಲು ಆಗುವಂತ ಒಂದು ಎಲ್ಲಾದ್ರದ್ದು ಪ್ರಚೋದನೆಯ ಒಂದು ಅಥವಾ ಅದಕ್ಕೆ ಏನಾಗ್ತಿರುತ್ತೆ ಅಂತಂದ್ರೆ ಅದ್ರ ಆಗುವಂತ ಒಂದು ಪ್ರಚೋದನೆ ಅಥವಾ ಯಾವುದಾದ್ರು ಪ್ರತಿಕ್ರಿಯೆ ಇರ್ಬೋದು, ಅದ್ರದ್ದು ಏನಿರತ್ತ ಅರಿವು ಅಂತ ಕರಿತೀವಿ, ಹೌದಾ, ಅವೇರ್. ಸೊ ಹಿಯರ್ ಆಲ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಮೀನ್ಸ್ ದೇರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್, ಹೌದಾ. ಅಂಡ್ ಹಿಯರ್ ಒನ್ ಥಿಂಗ್, human beings is the only organism who is aware of himself, ಹೌದಾ. ಬಟ್ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ಗೆ, ಹೌದಾ, ಪರ್ಟಿಕ್ಯುಲರ್ಲಿ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಆರ್ಗಾನಿಸಮ್ಸ್ who is aware of himself, that is nothing but the his self consciousness, ಹೌದಾ. ತನ್ನದೇ ಆದಂತ ಒಂದು ಜ್ಞಾನ ಇರುತ್ತೆ, ಹೌದಾ, ಸೆಲ್ಫ್ ಕಾನ್ಸಿಯಸ್ನೆಸ್, ಹೌದಾ. ಉಳಿದಿರುವಂತ ಯಾವುದೇ ಆರ್ಗಾನಿಸಮ್ಸ್ ಒಳಗೂ ಸೆಲ್ಫ್ ಕಾನ್ಸಿಯಸ್ನೆಸ್ ಇರುವುದಿಲ್ಲ. ಬಟ್ ಹಿಯರ್ ದ human beings is the organism who is only aware of himself, that is nothing but the his self consciousness. Okay, and when it comes to the human being, and it is very difficult to define the living state, ಹೌದಾ. ಫಾರ್ ಎಕ್ಸಾಂಪಲ್, ಹೌದಾ, ನಾವು ಬಹಳಷ್ಟು ಪೇಷಂಟ್ ಗಳನ್ನ ನೋಡಿರ್ತೀವಿ ಹಾಸ್ಪಿಟಲ್ ಸೈಡ್ ಒಳಗಡೆ, ಹೌದಾ. ಸಿ we can observe the many patients in hospital sites, ಹೌದಾ, in lying in coma in hospitals, and what happen, they respond by machines only, ಹೌದಾ. ಸೊ ನಾವು ಬಹಳಷ್ಟು ಪೇಷಂಟ್ಗಳನ್ನ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್, ರಿಪ್ಲೇಸ್ಮೆಂಟ್ ಆಫ್ ಹಾರ್ಟ್ ಆಗಿರ್ಬೋದು, ರಿಪ್ಲೇಸ್ಮೆಂಟ್ ಆಫ್ ಲಿವರ್ ಇರ್ಬೋದು. ಸೊ ಇಂಥ ಒಂದು ಟ್ರೀಟ್ಮೆಂಟ್ ಒಳಗಡೆ ಪೇಷಂಟ್ಗಳನ್ನ ಕೋಮಾ ಸ್ಟೇಜಿಗೆ ಹೋಗಿರ್ತಾರೆ, ಹೌದಾ. ಸೊ ದ್ಯಾಟ್ ಟೈಮ್ ಏನಾಗತ್ತಂತಂದ್ರೆ ಅವ್ರ ಬಾಡಿ ರೆಸ್ಪಾಂಡ್ ಮಾಡ್ತಿರಂಗಿಲ್ಲ. ಬಟ್ ಯಾವಾಗ ರೆಸ್ಪಾಂಡ್ ಮಾಡತ್ತಂತಂದ್ರ ದ ಪೇಷಂಟ್ ರೆಸ್ಪಾಂಡ್ by the machines only, ಹೌದಾ. the body is supported by machines, ಹೌದಾ. ಸೊ ಮಷಿನ್ ಥ್ರೂ ಏನಾಗುತ್ತಾ ಬಾಡಿ ರೆಸ್ಪಾನ್ಸ್ ಮಾಡತ್ತ. and the patient has no any consciousness and the patient has never come back to their normal state, and such a patient we call is this patient living or non living, ಹೌದಾ. ಸೊ ಏನಾಗ್ತೈತಿ ಅಂತಂದ್ರೆ ಆ ಟೈಮ್ ಒಳಗಡೆ ಪೇಷಂಟಿಗೆ ಜ್ಞಾನ ಇರಂಗಿಲ್ಲ, ಸೆಲ್ಫ್ ಕಾನ್ಸಿಯಸ್ ಹೋಗಿರತ್ತ. ಸೊ ಮಷಿನ್ ಥ್ರೂ ಏನಾಗ್ತಿರತ್ತದ್ರಿ ಬಾಡಿ ರೆಸ್ಪಾಂಡ್ ಮಾಡ್ತಿರತ್ತ, ಹೌದಾ. ಸೊ ವಾಪಸ್ಸು ಮೊದಲನೇ ಸ್ಟೇಜಿಗೆ ಬರಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗತ್ತ. ಹಾಗಾದ್ರೆ ಅಂತ ಪೇಷಂಟ್ಗಳನ್ನ ನಾವು ಲಿವಿಂಗ್ ಅಂತ ಹೇಳ್ಬಹುದಾ ಅಥವಾ ನಾನ್ ಲಿವಿಂಗ್ ಅಂತ ಹೇಳ್ಬಹುದಾ,
ಹೌದಾ. ಸೊ ಇನ್ ಅವರ್ ಹೈಯರ್ ಕ್ಲಾಸಸ್ ವಿಲ್ ಕಮ್ ಟು ನೋ ರಿಗಾರ್ಡಿಂಗ್ ದ ಲಿವಿಂಗ್ ಫೆನೋಮಿನನ್ ವೆರಿ ಎಲಾಬೋರೇಟ್ಲಿ. ಹೌದಾ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಬರುವಂತ ಒಂದು ಚಾಪ್ಟರ್ ಒಳಗಡೆ ಇರ್ಬೋದು, ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಒಳಗಡೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೌದಾ. ಸೊ ಹಿಯರ್ ದ ರೆಸ್ಪಾನ್ಸ್ ಟು ಸ್ಟಿಮುಲಾ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ and the most complicated feature in all the living organism. And in human beings we have the sense organs. So with the help of our sense organs we can easily respond our surroundings as well as our environment. And in plants the environmental factors like light, temperature, then water, other organisms, pollutants are helps to respond the plants in their surroundings. Okay, and this is all about the response to stimuli. Okay, see here the important characteristics of the living organism: growth, reproduction, then metabolism process, cellular organization and response to stimuli. Okay, and the next regarding diversity in living organism. See, already as I told in our previous classes about biodiversity. ಹೌದಾ. ಜೀವ ವೈವಿಧ್ಯತೆ ಅಂತ ಕರಿತೀವಿ. ಸೊ ವಾಟ್ ಇಸ್ ಬಯೋಡೈವರ್ಸಿಟಿ? ಸಿ, ನಾವು ಬಹಳಷ್ಟು ಪ್ರಾಣಿಗಳನ್ನ ನೋಡ್ತೀವಿ, ಸಸ್ಯಗಳನ್ನ ನೋಡ್ತೀವಿ. ಹೌದಾ. ಸೊ ಇನ್ಸೆಕ್ಟ್ಸ್ ಅನ್ನ ನೋಡಿರ್ತೀವಿ. ಹೌದಾ. ದೆನ್ ಪೆಟ್ಸ್ ನೋಡ್ತೀವಿ. ಸೊ ಅಂಡ್ ಆಲ್ಸೋ ವಿ ಕ್ಯಾನ್ ನಾಟ್ ಸಿ ವಿತ್ ಅವರ್ ನೆಕೆಡ್ ಐಸ್. ಹೌದಾ. ಸಮ್ ಜೀವಿಗಳು ಅದಾವ್ರಿ. ಹೌದಾ. ಕೆಲವೊಂದು ಜೀವಿಗಳನ್ನ ನಾವು ಬರಿಗಣ್ಣಿಂದ ನೋಡಕ್ಕಾಗಂಗಿಲ್ಲ. ಹೌದಾ. ಬಹಳಷ್ಟು ಅದಾವ್ರಿ. ಸೊ ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ಆದಂತಹ ಪ್ರಾಣಿಗಳು ಅದಾವ, ಬೇರೆ ಬೇರೆ ಆದಂತಹ ಸಸ್ಯಗಳು ಅದಾವ, ಕೀಟಕಗಳು ಅದಾವ, ಆಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ರೀ. ಹೌದಾ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದಾವ, ಸೂಕ್ಷ್ಮಾಣು ಜೀವಿಗಳನ್ನು ಕರಿತೀವಿ. ಹೌದಾ. ಅಂಡ್ ಕೆಲವೊಂದು ಜೀವಿಗಳು ಯಾವ ರೀತಿ ಅದಾವ ಅಂತಂದ್ರ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಹೌದಾ. ಬರಿಗಣ್ಣಿಗೆ ಕಾಣಿಸಂಗಿಲ್ಲ. ನಾವೇನು ಯೂಸ್ ಮಾಡ್ತೀವಿ? ಮೈಕ್ರೋಸ್ಕೋಪ್ಗಳನ್ನ ಯೂಸ್ ಮಾಡಿ ಅಂತ ಆರ್ಗ್ಯಾನಿಸಮ್ ಅನ್ನ ನೋಡ್ತೀವಿ. ಹೌದಾ. ಸೊ ಸಮ್ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ನಾಟ್ ಸಿ ವಿತ್ ಅವರ್ naked eyes. ಹೌದಾ. ಓಕೆ. ಸಿ, ದಟ್ ಈಸ್ ಆಲ್ ನಥಿಂಗ್ ಬಟ್ ದ ಬಯೋಡೈವರ್ಸಿಟಿ. ಹೌದಾ. ಸಿ, ಬಯೋಡೈವರ್ಸಿಟಿ ಹೌದಾ. ಆಲ್ರೆಡಿ ನಾವು ನೋಡಿವಿ ಡೆಫಿನಿಷನ್. ಹೌದಾ. ಏನ್ರಿ? ವೆರೈಟಿ and variability among the organisms. ಏನಂತ ಹೇಳ್ತಾರೆ? ಬಯೋಡೈವರ್ಸಿಟಿ ಇಟ್ ಇಸ್ ನಥಿಂಗ್ ಬಟ್ ದ ಜೀವ ವೈವಿಧ್ಯತೆ. ಹೌದಾ. ಬೇರೆ ಬೇರೆ ರೀತಿಯಾದಂತಹ ಸಸ್ಯಗಳು ಇರ್ಬೋದು, ಪ್ರಾಣಿಗಳು ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಆಮೇಲೆ ನಮ್ಮ ಕಣ್ಣಿಗೆ ಕಾಣ್ತಿರುವಂತಹ ಜೀವಿಗಳು ಇರ್ಬೋದು. ಇವೆಲ್ಲ ಇರುವಂತ ಒಂದು ಪ್ರದೇಶಕ್ಕೆ ನಾವೇನು ಕರಿಬೋದು? ಒಂದು ಬಯೋಡೈವರ್ಸಿಟಿ ಅಂತ ಕರಿಬೋದು. ಸೊ ದಟ್ ಈಸ್ ನಥಿಂಗ್ ಬಟ್ ದ ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ದ ಆರ್ಗ್ಯಾನಿಸಮ್, ದಟ್ ಈಸ್ ದ biodiversity. Okay, and the number of species are known as described in between the ಹೌದಾ. ಒಂದು ರೇಂಜ್ ಅದರಿ. ಹೌದಾ. ಇಂತಿಷ್ಟೇ ಮೀನ್ಸ್ ಇಷ್ಟ ಅದಾವು ಅಥವಾ ಇನ್ನೂ ಹೆಚ್ಚು ಇರ್ಬೋದು. ಹೌದಾ. ಸೊ ಎಷ್ಟಂತ ಹೇಳ್ತಾರೆ? 1.7 to 1.8 million. ಹೌದಾ. ಏನಿದು? the number of species are known as well as the described the range between ಎಷ್ಟಂತ ಹೇಳ್ತಾರೆ? 1.7 to 1.8. ಹೌದಾ. and also we know the plants and animals in our area. ಹೌದಾ. and those organisms we calling the some of the local names. ಹೌದಾ. ನಮ್ಮಲ್ಲಿ ಮೀನ್ಸ್ ನಮ್ಮ ಏರಿಯಾ ಒಳಗಡೆ ಬೆಳೆದಿರುವಂತ ಪ್ಲಾಂಟ್ಸ್ ಇರ್ಬೋದು ಅಥವಾ ಇರುವಂತ ಪ್ರಾಣಿಗಳು ಇರ್ಬೋದು. ಹೌದಾ. so we know the plants and animals in our area by the local names. ಹೌದಾ. ಸೊ ಒಂದು ಲೋಕಲ್ ನೇಮ್ಸ್ ಇರ್ತಾವ, ನೇಮ್ ಇಟ್ಕೊಂಡು ನಾವು ಕರೀತಿರ್ತೀವಿ. ಬಟ್ ದೋಸ್ ಲೋಕಲ್ ನೇಮ್ಸ್ ಆರ್ ವೆರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇರ್ಬೋದು ಅಥವಾ ವಿದಿನ್ ಕಂಟ್ರಿ ಅಂತ ಇರ್ಬೋದು. ಹೌದಾ. ಸೊ ಪ್ರತಿಯೊಂದು ಲೋಕಲ್ ನೇಮ್ಸ್ ಏನಿರ್ತಾವ ಅಂತಂದ್ರೆ ಪ್ಲೇಸ್ ಟು ಪ್ಲೇಸ್. ಹೌದಾ. ಅದಕ್ಕೆ ನಾವು ಒಂದು ರೀತಿಯಿಂದ ಹೆಸರಿಂದ ಕರೀತಿರ್ತೀವಿ, ನೀವೊಂದು ಹೆಸರಿಂದ ಕರೀತಿರ್ತೀವಿ. ಹೌದಾ. ಫಾರ್ ಎಕ್ಸಾಂಪಲ್ ಪಾರ್ಥೇನಿಯಂ ಅಂತ ಕರಿತೀವಿ. ಹೌದಾ. ಕಾಂಗ್ರೆಸ್ ಗಿಡ ಅಂತ ನಾವು ಕರಿತೀವಿ. ಹೌದಾ. ಹಳ್ಳಿ ಒಳಗೆಲ್ಲ ಪುಡಾರಿ ಕಸ ಅಂತ ಕರೀತಾರೋ. ಹೌದಾ. ಸಿ, ದ ಪಾರ್ಥೇನಿಯಂ ಇಟ್ ಇಸ್ ಆಲ್ಸೋ ಹ್ಯಾಸ್ ಸಮ್ ಆಫ್ ದ ಡಿಫರೆಂಟ್ ಲೋಕಲ್ ನೇಮ್ಸ್. ಹೌದಾ. ಕಾಂಗ್ರೆಸ್ ಗಿಡ ಅಂತ ಕರಿತೀವಿ, ಇನ್ ಕನ್ನಡ ಒಳಗಡೆ ಪುಡಾರಿ ಕಸ ಅಂತ ಕರಿತೀವಿ. ಹೌದಾ. ಸೊ ಈ ರೀತಿ. ಸೊ ಇನ್ ಆಸ್ ವಿ ನೋ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ಅವರ್ ಏರಿಯಾ and
and by the different names. ಹೌದಾ, by the different local names. And also here the one thing, okay, about the nomenclature and classification. See the very important topic, nomenclature and identification. See here, the nomenclature, it is nothing but naming. ಹೌದಾ, ಹೊಸ ವರ್ಡ್ nomenclature. ಹೌದಾ, see the nomenclature, it is nothing but the assembles with the naming. ಹೌದಾ, ಹೆಸರನ್ನು ಕೊಡೋದು. ಹೌದಾ, ಹೆಸರಂತ ಹೇಳ್ಬೋದು. ಹೌದಾ, see the nomenclature, okay, hence means it means the one of the means there should be a standardized naming of the all the living organism, and which is has a particular organism by which the same name in all over the world or across the country ಅಂತ ಹೇಳ್ಬೋದು. ಹೌದಾ, ಏನಂತಂದ್ರ ಒಂದೇ ಒಂದು ಹೆಸರು ಇರ್ಬೋದು. ಹೌದಾ, ದ ಸೇಮ್ ನೇಮ್ ಇನ್ ಆಲ್ ಓವರ್ ದ ವರ್ಲ್ಡ್. ನಾವು ಎಲ್ಲೇ ನೋಡಿದ್ರು, ಹೌದಾ, ಎಲ್ಲೇ ನಾವು ಹೋದ್ರೂ ಆ ಒಂದು ಆರ್ಗ್ಯಾನಿಸಮ್ ಹೆಸರು ಏನಿರ್ಬೇಕ್ರಿ, ಸೇಮ್ ಇರಬೇಕು, ಚೇಂಜ್ ಆಗಂಗಿಲ್ಲ. ಹೌದಾ, ಸಿ ಹಿಯರ್ it is very important topic. See, there should be a standardized naming of the living organism and which has a particular organism by which the same name in all over the world. ಹೌದಾ, that is nothing but the nomenclature. ಹೌದಾ, see, actually what is nomenclature? It is the process of a standardized naming of organism and which is a particular organism by which the same name in all over the world. Okay, see, and also here about the identification, the organism which is described correctly and we know the organism, the name is connected to. ಹೌದಾ, so ಇಲ್ಲಿ ಏನಂತಂದ್ರ just the nomenclature, it is nothing but the naming. It means the same name in all over the world. ಹೌದಾ, because of there should be a standardized naming in all the living organism and which is a particular organism by which the same name in all over the world or across the world. Okay, and the identification. ಹೌದಾ, identification for our identification. ಹೌದಾ, ನಮ್ಮ identification ಗೆ, ನಿಮ್ಮ identification purposes. ಹೌದಾ, so the organism, which the organism described correctly and which is we know that the organism and the name is connected to. ಹೌದಾ, ಒಂದು ಎಕ್ಸಾಂಪಲ್ ಕೊಟ್ಟಿರಿ ನಾನು, ಯಾವುದು ಪಾತಿ ನೇಮ್ ಅಂತ ಕೊಟ್ಟೆ. ಸೊ ಅದಕ್ಕೆ ಇನ್ನೊಂದು ಹೆಸರು ನಾವು ಕಾಂಗ್ರೆಸ್ ಗಿಡ ಅಂತಾನೂ ಕರಿತೀವಿ, for our and for your identification. Okay, see here the nomenclature, the process, the standardized naming of the all the living organism and the particular organism by which the same name in all over the world. Okay, and see here the next about see here the next thing about the some of the organizations. ಹೌದಾ, those are the ICVN and the second one ICZN. ಹೌದಾ, already we know the definition of the nomenclature. ಹೌದಾ, nomenclature it is nothing but the resembles with the naming. ಹೌದಾ, ಹೆಸರನ್ನು ಕೊಡೋದು. nomenclature nothing but the naming. ಹೌದಾ, means the same name in all over the world. Okay, and here the two organizations. ಹೌದಾ, ಎರಡು ಆರ್ಗನೈಸೇಷನ್ಸ್ ಅದಾವ ಇಲ್ಲಿ, ಒಂದು ICVN ಇನ್ನೊಂದು ICZN. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಜೀವಿಗಳಿಗೆ, ಹೌದಾ, ನಮಗ್ ಗೊತ್ತಿರುವಂತ ಜೀವಿಗಳು ಇರ್ಬೋದು,
ಇರಬಹುದು ಹೌದಾ, ಯಾವುದೇ ಆರ್ಗಾನಿಸಮ್ ಇರಬಹುದು. ಸೊ ಪ್ರತಿಯೊಂದು ಆರ್ಗಾನಿಸಮ್ ಏನದವ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಸೈಂಟಿಫಿಕ್ ನೇಮ್ಸ್ ಹೌದಾ, ವೈಜ್ಞಾನಿಕ ಪದ ಅಂತ ಕರಿತೀವಿ. ಸೊ ಪ್ರತಿಯೊಂದು ಆರ್ಗಾನಿಸಮ್ಸ್ ಏನದಾವ ಅಂತಂದ್ರ ಪರ್ಟಿಕ್ಯುಲರ್ ಆಗಿ ವೈಜ್ಞಾನಿಕ ಹೆಸರು ಅದಾವ ಹೌದಾ. ಸೊ ಹಿಯರ್ ಫಾರ್ ಪ್ಲಾಂಟ್ಸ್ the one of the organization ಯಾವುದು ICBN. ಏನಿದು ICBN? International Code for Botanical Nomenclature ಹೌದಾ. ಸಿ ಪ್ರತಿಯೊಂದು ಆರ್ಗಾನಿಸಮ್ಸ್ ಏನದ ತನ್ನದೇ ಆದಂತ ಒಂದು ವೈಜ್ಞಾನಿಕ ಪದಗಳದಾವೆ ಹೌದಾ. ಸೊ ಹಿಯರ್ ಫಾರ್ ಪ್ಲಾಂಟ್ಸ್ ಹೌದಾ, ಸಸ್ಯಗಳಿಗೆ ಒಂದು ಇರುವಂತ ಒಂದು ಆರ್ಗನೈಸೇಷನ್. ಸೊ ಆನ್ ಬೇಸ್ಡ್ ಆನ್ ದ ICBN ಹೌದಾ, ICBN ಒಂದು ಆರ್ಗನೈಸೇಷನ್ ರೀ. ಸೊ ಅಕಾರ್ಡಿಂಗ್ ಟು ದ ICBN at the every plants it has their own scientific names. Okay, and here the ICBN stands for International Code for Botanical Nomenclature. Students, it is a very important here the explanation of the ICBN ಹೌದಾ, International Code for Botanical Nomenclature. Okay, and ಅದೇ ರೀತಿಯಾಗಿ ICZN ಹೌದಾ, ಇದು ಬರುವುದು ಫಾರ್ ಅನಿಮಲ್ಸ್ ಹೌದಾ. ಮೀನ್ಸ್ ಅನಿಮಲ್ ಟೆಕ್ಸಾನಮಿಸ್ಟ್ ಏನ್ ಮಾಡ್ತಾರೆ, ಪ್ಲಾಂಟ್ಸ್ ಗಳಿಗೂ ಕೂಡ ಅನಿಮಲ್ಸ್ ಗಳಿಗೂ ಕೂಡ ಒಂದು ಪರ್ಟಿಕ್ಯುಲರ್ ಆದಂತ ವೈಜ್ಞಾನಿಕ ಪದಗಳನ್ನ ಕೊಟ್ಟಾರೆ ಹೌದಾ. ಸೊ ಇಟ್ ಸ್ಟ್ಯಾಂಡ್ಸ್ ಫಾರ್ ICZN, ದ ಸೇಮ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜಿಯೋಲಾಜಿಕಲ್ nomenclature ಹೌದಾ. very important concept, please you concentrate here. Okay, see ICBN, ICZN. These are the two organizations ಹೌದಾ, ಎರಡು ಆರ್ಗನೈಸೇಷನ್ಸ್ ಅದಾವ್ರಿ ಇವು. ಸೊ ದ ICZN stands for International Code for Geological Nomenclature ಹೌದಾ. ಇಲ್ಲಿ ಎರಡಕ್ಕೂ ಏನ್ ಡಿಫರೆನ್ಸ್ ಅಂತಂದ್ರ this is the botanical ಹೌದಾ, and this one is the geological ಹೌದಾ. ಬಾಟನಿ ಗಾರ್ಡನ್ಸ್ ಅನ್ನು ನೋಡಿರಬಹುದ್ರಿ ಹೌದಾ, ಅಲ್ಲಿ ಬರೀ ಸಸ್ಯಗಳು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇರ್ತಾವ. ಅದೇ ರೀತಿ ಜೂ ಅಂತ ಕರಿತೀವಿ, ಮೈಸೂರು ಜೂ ಇರಬಹುದು. ಸೊ ಅಲ್ಲಿ ವೆರೈಟೀಸ್ ಆಫ್ ಬೇರೆ ಬೇರೆ ಆದಂತ ಪ್ರಾಣಿಗಳು ಇರ್ತಾವ್ರಿ, ಸಣ್ಣ ಹಿಡ್ಕೊಂಡು ದೊಡ್ಡತನ ಪ್ರಾಣಿಗಳು ಡಿಫರೆಂಟ್ ಆಗಿರ್ತಾವ. ಸೊ ಅದೇ ರೀತಿ ಸಸ್ಯಗಳು. ಓಕೆ, see here these are the two organizations, and for plants the scientific names are based on their a particular means agreed with their principles and criteria ಅಂತ ಹೇಳ್ಬೋದು ಹೌದಾ. ಸೊ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನೋಮೆನ್ಕ್ಲೇಚರ್ and International Code for Geological Nomenclature. Okay, see here the for example the scientific names are agreed with their principles as well as the one of the criteria. Okay, see, and the next one about binomial nomenclature. See the binomial nomenclature, by it is nothing but the 2 ಹೌದಾ. So and regarding the binomial nomenclature we will be discussed in our next class. Okay, thank you.